ಹಾಗಂದ್ರೆ ಆ ಪುಸ್ತಕಕ್ಕೆ ಸಂಬಂಧಪಟ್ಟ ಸಬ್ಜೆಕ್ಟ್ ನಾನು ಸಿನಿಮಾ ಮಾಡಲೇಬಾರ್ದಾ? ಅರೆ ನಾನು ಹೇಳೋದು ಇನ್ಫಾರ್ಮ್ ಮಾಡೋಕ್ಕಾಗಲ್ಲ ರವಿ ಬೆಳಗೆರೆ ಮಾತಾಡಬೇಕು ಅಂತ. ಸರ್ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಆರುಂಡಿ. ಉತ್ತಮ ಸಮಾಜ ನಿರ್ಮಾಣವಾಗಬೇಕಾದ್ರೆ ಮಾಧ್ಯಮಗಳ ಜವಾಬ್ದಾರಿ ತುಂಬ ದೊಡ್ಡದು. ನೋಡಿ, ಈ ಮಾತು ಹೇಳ್ತಾ ಇದ್ದರೆ ವೀಕ್ಷಕರಾದಂಥ ನೀವೇ ಅಷ್ಟೆಲ್ಲ ಸೀನಿಲ್ಲ ಬಿಡಿ, ತೀರಾ ಅತಿಶಯೋಕ್ತಿಯ ಮಾತುಗಳನ್ನೆಲ್ಲ ಆಡಬೇಡಿ ಅಂತ ನಕ್ಕು ಬಿಡ್ತೀರಿ. ಅದಕ್ಕೆ ಕಾರಣ ನಮ್ಮ ಮಾಧ್ಯಮಗಳು ಇವತ್ತು ಯಾವ ಹಂತಕ್ಕೆ ತಲುಪಿವೆ ಅಂತ. ಟಿ ವಿ ಮಾಧ್ಯಮಗಳು, ಅದರಲ್ಲೂ ಕೂಡ ಕೆಲವು ನ್ಯೂಸ್ ಚಾನಲ್ಗಳು ತಮ್ಮ ಪಾವಿತ್ರ್ಯತೆಯನ್ನು ಉಳಿಸ್ಕೊಂಡಿದ್ದಾವ, ಕಾಪಾಡ್ಕೊಂಡಿದ್ದಾವ ಅನ್ನೋದನ್ನು ಅವುಗಳೇ ಪ್ರಶ್ನೆ ಮಾಡಿಕೊಂಡ್ರೆ ಒಳ್ಳೆಯದು. ನೋಡಿ, ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅನೇಕ ವಾಹಿನಿಗಳಲ್ಲಿ ಕೆಲಸ ಮಾಡಿದಂಥ ಜನಪ್ರಿಯ ಆ್ಯಂಕರ್ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಅವರು ಹಳ್ಳೀಲಿ ಕೆಲಸ ಮಾಡ್ತಿರೋ ರೀತಿ, ಅಪ್ಪಟ ರೈತನಾಗಿ ಸಿಂಪಲ್ ಜೀವನವನ್ನು ಬದುಕ್ತಾ ಇರ್ತಕ್ಕಂಥ ಪರಿ, ಜೊತೆಗೆ 3-4 ಲಕ್ಷ ಸಂಬಳ ತೆಗೆದುಕೊಳ್ತಾ ಇದ್ದಂಥ ಒಬ್ಬ ಜನಪ್ರಿಯ ಆ್ಯಂಕರ್ ಇವತ್ತು ತಿಂಗಳಿಗೆ 10-20 ಸಾವಿರ ಬಂದರೆ ಸಾಕಪ್ಪ ಅನ್ನೋ ಮಟ್ಟಿಗೆ ಸರಳತೆಯ ಬದುಕನ್ನು ಬದುಕ್ತಾ ಇರೋದು. ಹಾಗಾದರೆ ಅಂಥ ಅವಮಾನಗಳು ಮಾಧ್ಯಮಗಳಲ್ಲಿ ಏನಾಯ್ತು ಅವರಿಗೆ? ಯಾಕೆ ದೊಡ್ಡ ದೊಡ್ಡ ನ್ಯೂಸ್ ಚಾನಲ್ಗಳನ್ನು ಬಿಟ್ಟು ಅವರು ಮನೆಗೆ ಬಂದುಬಿಟ್ರು? ಜೊತೆಗೆ ಆ ಥರದ ದೊಡ್ಡ ದೊಡ್ಡ ನ್ಯೂಸ್ ಚಾನಲ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಈ ಆ್ಯಂಕರ್ ಇವತ್ತು ಪ್ರತಿಷ್ಠಿತ ಚಾನಲ್ ತೊರೆದು ಹಳ್ಳಿಯನ್ನು ಸೇರಿಕೊಂಡ್ರು ಅನ್ನೋದೇ ಸಖತ್ ಇಂಟ್ರೆಸ್ಟಿಂಗ್. ಸ್ನೇಹಿತರೆ, ಮಾಧ್ಯಮ ಮಿತ್ರನಾಗಿ ಯಾಕೋ ಇವ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡೋದು ನನ್ನ ಕರ್ತವ್ಯ ಅಂತ ಅನ್ನಿಸ್ತು. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ, ಕೊನೆಯವರೆಗೂ ಮಿಸ್ ಮಾಡಿದೆ ನೋಡಿ. ಲಕ್ಷ್ಮಣ್ ಹೂಗಾರ್ ಕನ್ನಡ ಪತ್ರಿಕೋದ್ಯಮದಲ್ಲಿ ಇವತ್ತಿಗೂ ಕೂಡ ತುಂಬ ಮಿಸ್ ಮಾಡ್ಕೊಳ್ತಾ ಇರೋ ಹೆಸರಿದು. ಅನೇಕ ಟಿ ವಿ ವಾಹಿನಿಗಳು ಆಗ ತಾನೇ ಜನರಿಗೆ ಹತ್ತಿರವಾಗ್ತಾ ಇದ್ದಂಥ ಟೈಮ್, ಕಳೆದ ಒಂದು 8-10 ವರ್ಷಗಳ ಹಿಂದೆ ಅಂತ ಅಂದ್ಕೊಳ್ಳೋಣ. ದಿನಕ್ಕೊಂದು ವಾರ್ತೆ ನೋಡ್ತಾ ಇದ್ದಂಥ ಜನರಿಗೆ ಪ್ರತಿನಿತ್ಯ ಸುದ್ದಿಗಳನ್ನು ತಲುಪಿಸುವಂಥ ಮಾಧ್ಯಮಗಳು ಉಟ್ಕೊಂಡಾಗ ಸಿಕ್ಕಾಪಟ್ಟೆ ಜನಪ್ರಿಯತೆ ಪಡೆದಂಥ ಆ್ಯಂಕರ್ ಅಂದರೆ ತಪ್ಪಾಗೋದಿಲ್ಲ. ಲಕ್ಷ್ಮಣ್ ಹೂಗಾರ್ ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಪ್ರೆಸೆಂಟ್ ಅವರ ಜೀವನ ಹೇಗಿದೆ ಅನ್ನೋದಕ್ಕೆ ಅವರ ಇತ್ತೀಚಿನ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನವನ್ನು ಮೂಡಿಸ್ಬಿಡುತ್ತೆ. ಲಕ್ಷ್ಮಣ್ ಹೂಗಾರ್ ನಾವು ನೋಡಿದ್ವಿ, ಇವರ ನ್ಯೂಸ್ ಪ್ರೆಸೆಂಟೇಷನ್ ಸ್ಟೈಲ್ ತುಂಬಾ ಇಷ್ಟ, ಇವರ ಪ್ರಖರ, ನಿಖರ ಹಾಗೂ ಹರಿತವಾದಂಥ ಪ್ರಶ್ನೆಗಳು ಸಿಕ್ಕಾಪಟ್ಟೆ ಖಡಕ್ ಆಗಿರ್ತಾ ಇದ್ವು ಅಂತ ನೀವೆಲ್ಲರೂ ಕೂಡ ಅಂದ್ಕೊಳ್ತಾ ಇದ್ದೀರಿ. ಯಾವುದೇ ರಾಜಕಾರಣಿಯೂ ಕೂಡ ಇವರು ಬಿಡ್ತಾ ಇರಲಿಲ್ಲ. ಅಂಥ ಸ್ಟ್ರೈಟ್ ಹಿಟ್ ಆ್ಯಂಕರ್ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂತ ನೀವು ನೆನಪು ಮಾಡ್ಕೊಳ್ತಾ ಇರ್ತೀರಿ. ನೋಡಿ, ಲಕ್ಷ್ಮಣ್ ಹೂಗಾರ್ ಹುಟ್ಟಿದ್ದು ಗುಲ್ಬರ್ಗಾದ ಆಳಂದದಲ್ಲಿ, ಆದರೆ ಬದುಕನ್ನು ಕಟ್ಕೊಂಡಿದ್ದು ಬೆಂಗಳೂರು. ಆದರೆ ಅವರಿಗೆ ಬದುಕನ್ನು ಆರಂಭದಲ್ಲಿ ಕೊಟ್ಟಿದ್ದು ಚಿತ್ರದುರ್ಗ. ನೋಡಿ, ವಿದ್ಯಾರ್ಥಿಯಾಗಿದ್ದಾಗಲೇ ಸಾಮಾಜಿಕ ಹೋರಾಟಗಳನ್ನು ಮಾಡ್ತಾ ಅಲ್ಲಿಂದ 600 ಕಿಲೋಮೀಟ್ರು ದೂರದ ಚಿತ್ರದುರ್ಗಕ್ಕೆ ಬಂದು ಸೆಟ್ಲ್ ಆಗ್ತಾರೆ. ಹೀಗೆ ಅನೇಕ ಹೋರಾಟಗಳಲ್ಲಿ ಭಾಗವಹಿಸ್ತಾ ಇದ್ದಂಥ ಲಕ್ಷ್ಮಣ್ ಹೂಗಾರ್ ಅವರು ಒಂದು ಬಾರಿ, ಅಂದರೆ ಪ್ರತಿ ಬಾರಿಯೂ ಕೂಡ ಬೆಂಗಳೂರು ಪ್ರೆಸ್ ಕ್ಲಬ್ಗೆ ಹೋಗ್ತಾ ಇರಬೇಕಾಗಿರುತ್ತೆ. ಅಲ್ಲಿ ಬಂದು ಕ್ಲಬ್ಬಲ್ಲಿ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡೋದು, ಇರ್ತಕ್ಕಂಥ ರೈತರ ಸಂತ್ರಸ್ತರ ಸಮಸ್ಯೆಗಳನ್ನು ಹಂಚಿಕೊಳ್ಳೋದು, ಇದೇ ಅವ್ರ ಕೆಲಸ. ಒಂದು ಬಾರಿ ಬೆಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಹಿರಿಯ ಪತ್ರಕರ್ತರಾಗಿದ್ದಂಥ ಜಸುನಾ ಅವರು ಇವರನ್ನು ನೋಡ್ತಾರೆ. ಅಲ್ಲಿಂದ ಇವರ ಜರ್ನಿ ಸ್ಟಾರ್ಟ್ ಆಗಿದ್ದು, ಜನಪ್ರಿಯ ಮಾಧ್ಯಮಗಳಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ರು. ನೋಡಿ, ಇವರು ಯಡಿಯೂರಪ್ಪ ಅವರಿಗೂ ಕೂಡ ಅವ್ರ ಮೇಲಿದ್ದಂಥ ಹಗರಣಗಳ ಆರೋಪದ ಕುರಿತು ನೇರವಾಗಿ ಪ್ರಶ್ನೆ ಮಾಡಿದಂಥವ್ರು. ಹೀಗೆ ಯಾವ ರಾಜಕಾರಣಿನೂ ಕೂಡ ಇವರು ಬಿಡ್ತಾ ಇರಲಿಲ್ಲ, ಎಲ್ಲರೂ ಕೂಡ ನೇರವಾಗಿ ಜಾಡಿಸ್ತಾ ಇದ್ದರು. ನೇರ ನಿಷ್ಠುರವಾದಿ ಆ್ಯಂಕರ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಭಾಳಷ್ಟು ಜನ ಆ್ಯಂಕರ್ಗಳು ಫ್ಲೆಕ್ಸಿಬಲ್, ಅಂದರೆ ಸುಮ್ಮನೆ ಮೇಲ್ನೋಟಕ್ಕೆ ನಾವು ಅವರ ಅಪೋಸಿಟಾಗಿ ಕ್ವಶನ್ ಕೇಳ್ತಾ ಇದ್ದೀವಿ ಅಂತ ಸ್ಕ್ರಿಪ್ಟೆಡ್ ಆಗಿ ಪ್ರಶ್ನೆಗಳನ್ನು ಮಾಡ್ತಾರೆ. ಆದರೆ ಈ ಥರದ ಆ್ಯಂಕರ್ಗಳಿಗೆ ಸಿಗೋದು ತುಂಬ ರೇರ್ ಅಂತ ನಾನು ಹೇಳ್ತಾ ಇರೋದು. ಅದು ನಿಮಗೂ ಕೂಡ ಸಹಜವಾಗಿ ಗೊತ್ತಾಗ್ತಾ ಇರುತ್ತೆ. ನೋಡಿ, ರವಿ ಬೆಳಗೆರೆ ಅಂತವರ ಸಂದರ್ಶನ ಇವ್ರದ್ದು ತುಂಬ ಸಿಕ್ಕಾಪಟ್ಟೆ ಆಗ ವೈರಲ್ ಆಗಿದ್ದು. ಎದುರಿಗೆ ಎಂಥ ಖಡಕ್ ಪೊಲಿಟಿಷಿಯನ್ ಕೂತ್ಕೊಂಡಿದ್ರೂ ಕೂಡ ಮುಲಾಜಿಲ್ಲದೆ ವಸ್ತುನಿಷ್ಠವಾಗಿ ಸ್ಕ್ರಿಪ್ಟೆಡ್ ಅಲ್ಲದೆ ಅವ್ರಿಗೆ ಏನು ಬರುತ್ತೋ, ಅಂದರೆ ಯಾವುದನ್ನೂ ಕೂಡ ಅಂಜಿಕೆ ಅಳುಕಿಲ್ಲದಂತೆ ಕೇಳ್ತಾ ಇದ್ದಂಥ ಪ್ರಶ್ನೆಗಳು ಒಂದು ಕ್ಷಣ ಎದುರಿಗೆ ಕೂತಂಥವ್ರನ್ನೂ ಕೂಡ ತಬ್ಬಿಬ್ಬು ಮಾಡಿಬಿಡ್ತಾಯಿತ್ತು. ಯಪ್ಪ, ಈ ಥರದ ವ್ಯಕ್ತಿ ಸವಾಸನೆ ಬೇಡಪ್ಪ. ಇಲ್ಲಿವರೆಗೂ ಕೂಡ ನಾನು ಅನೇಕ ನ್ಯೂಸ್ ಚಾನಲ್ಗಳಲ್ಲಿ ಬಂದಿದ್ದೀನಿ, ನಮ್ಮ ದ್ವೇಷ ಕಟ್ಕೊಳ್ಳಿಕ್ಕೂ ಕೂಡ ಯಾರು ಹಿಂದೆ ಮುಂದೆ ನೋಡ್ತಾಯಿದ್ರು. ಆದರೆ ಈ ವ್ಯಕ್ತಿ ಯಾಕೆ ಇಷ್ಟು ನಿಷ್ಠೂರ ಅನ್ನೋ ರೀತಿಯಾದಂಥ ಪ್ರಶ್ನೆಗಳು ಆರಂಭದಲ್ಲಿ ರಾಜಕಾರಣಿಗಳಿಗೆ ಮೂಡ್ತಾ ಇತ್ತಂತೆ. ನೋಡಿ, ಇತ್ತೀಚಿನ ಪತ್ರಕರ್ತರ ಪರಿಸ್ಥಿತಿ ಹೇಗೆ ಆಗಿಬಿಟ್ಟಿದೆ ಅಂದರೆ, ಎಲ್ಲಿ ಪೊಲಿಟಿಷಿಯನ್ಸ್ಗಳು ಬೇಸರ ಮಾಡ್ಕೊಳ್ತಾರೋ ಅವರಿಂದ ನೆಕ್ಸ್ಟ್ ನಮಗೆ ಒಂದಿಷ್ಟು ಕಮರ್ಷಿಯಲ್ ಅಮೌಂಟ್ ಬರೋದು ತಪ್ಪಾಗುತ್ತೋ, ಅನೇಕ ಚಾನಲ್ಗಳು ಒಬ್ಬೊಬ್ಬ ಪೊಲಿಟಿಷಿಯನ್ಸ್ಗಳು ನಡೆಸುವಂತಾಗ್ಬಿಟ್ಟಿದೆ. ನಿಮಗೆ ಅನೇಕ ರಿಪೋರ್ಟ್ರುಗಳು ಅದನ್ನು ಒಪ್ಕೊಳ್ತಾರೆ ಕೂಡ. ಒಬ್ಬೊಬ್ಬ ಪೊಲಿಟಿಷಿಯನ್ಸ್ಗಳಿಗೆ ಒಬ್ಬೊಬ್ಬ ರಿಪೋರ್ಟ್ರು ಕೂಡ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಅನ್ನೋ ರೀತಿಯಾಗಿದೆ. ಹಾಗಾಗಿ ನಿಮಗೆ ಕದ್ದು ಮುಚ್ಚಿ ರಿಪೋರ್ಟ್ಗಳ ಜೊತೆ ಅನೇಕ ರಾಜಕಾರಣಿಗಳು, ಶಾಸಕರೇ ಹೋಗಿ ಮಾತನಾಡ್ತಾ ಇರ್ತಾರೆ. ಯಾವುದೇ ನೆಗೆಟಿವ್ ಸ್ಟೋರಿ ಹೋಗೋದಕ್ಕಿಂತ ಮುಂಚೆ ಅವ್ರಿಗೆ ಅಪ್ಡೇಟ್ ಆಗ್ತಾ ಇರುತ್ತೆ. ಒಂದು ವಾಟ್ಸಪ್ಗಳಲ್ಲಿ ಅವ್ರಿಗೆ ಬೇಕಾದಂಥ ಇನ್ಫಾರ್ಮೇಷನ್ ವೈರಲ್ ಆಗೋದಕ್ಕಿಂತ ಮುಂಚೆ ಅವರೇ ತಮ್ಮ ಒಂದು ಮಾರ್ಕೆಟಿಂಗ್ನ
ಇನ್ಫ್ಲುಯೆನ್ಸ್ ಮಾಡ್ಕೊಳ್ಳಿಕ್ಕೆ, ಜೊತೆಗೆ ದೊಡ್ಡ ಮಟ್ಟಕ್ಕೆ ಪ್ರಚಾರವನ್ನು ಗಿಟ್ಟಿಸ್ಕೊಳ್ಳಿಕ್ಕೆ ರಿಪೋರ್ಟರ್ಗಳ ಜೊತೆ ರಾಜಿನೂ ಕೂಡ ಮಾಡ್ಕೊಂಡಿರ್ತಕ್ಕಂಥ ಅನೇಕ ಪ್ರಕರಣಗಳನ್ನು ಕೂಡ ನೋಡ್ತಾ ಇದ್ದೀವಿ. ನೋಡಿ, ಇದು ವಿಧಾನಸೌಧದ ಪಡಸಾಲೆಯಲ್ಲೇ ಈ ಥರದ ಒಂದು ಚರ್ಚೆ ದೊಡ್ಡ ಮಟ್ಟಕ್ಕೆ ಆಗುತ್ತೆ. ಅದನ್ನು ಮುಚ್ಚುಮರೆಯಲ್ಲದೆ ಒಬ್ಬ ಪತ್ರಕರ್ತನಾಗಿಯೂ ಕೂಡ ಅದನ್ನು ಒಪ್ಕೊಳ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿರೋದು. ಅನೇಕರು ಇವತ್ತು ಪತ್ರಕರ್ತರು ಚಾನಲ್ಗಳನ್ನು ತೊರೆದು ಸ್ವಂತ ಬದುಕನ್ನು ಕಟ್ಕೊಳ್ತಾ ಇರೋದನ್ನು ಕೂಡ ನೋಡಿದ್ದೀವಿ. ಇವತ್ತು ಇದೇ ಲಕ್ಷ್ಮಣ್ ಹೂಗಾರ್ ಒಂದು ಸೆನ್ಸೇಷನ್ ಉಂಟು ಮಾಡಿದಂಥ ಒಬ್ಬ ಪತ್ರಕರ್ತ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಕುರುಬರಹಳ್ಳಿ ಅನ್ನೋ ಗ್ರಾಮದಲ್ಲಿ ಅಪ್ಪಟ ಕೃಷಿಕರ ಕೆಲಸ ಮಾಡ್ತಾಯಿದ್ದಾರೆ. ಅವ್ರು ಬೆಳೀತಾ ಇರೋದು ನಿಂಬೆ, ನುಗ್ಗೆ, ತೆಂಗಿನ ಮರಗಳು. ಒಟ್ಟಾರೆಯಾಗಿ ಒಂದು 10ರಿಂದ 12 ಎಕರೆ ಜಮೀನಿದೆ. ಭಾಳ ದೊಡ್ಡ ಕೃಷಿಕರು ಅಂತ ಅಂದುಕೊಳ್ತೀವಿ ನಾವು. 12 ಎಕರೆ ಅಂದರೆ ಒಂದು ದೊಡ್ಡ ಮಟ್ಟದಲ್ಲಿ ಅಂತ. ಬಟ್ ಆದರೆ ಅವರಿಗೆ ಅದರಿಂದ ಬರ್ತಾ ಇರ್ತಕ್ಕಂಥ ಕಮಾಯಿನೇ ತುಂಬ ಕಡಿಮೆ ಅಂತೆ. ಹಾಳಾಗಿ ಇರತಕ್ಕಂಥ ಕೆಲವೊಂದು ತೆಂಗಿನ ಮರಗಳು ಈಗಾಗಲೇ ಫಸಲನ್ನು ಕೂಡ ಕೊಡೋದನ್ನು ನಿಲ್ಲಿಸ್ಬಿಟ್ಟಿದ್ದಾವೆ. ನಿಂಬೆ ಬೆಳೀತಾ ಇದ್ದಾರೆ. ಇತ್ತೀಚೆಗೆ ಅವರಿಗೆ ತಿಂಗಳಿಗೆ ಒಂದು 10ರಿಂದ 12 ಸಾವಿರ, ಹಬ್ಬ ಅಂದರೆ ಒಂದು 20,000 ದುಡಿತಾರಂಥವ್ರು. ರೈತರಾಗಿ ದುಡಿತಾ ಇರೋದು. ಬೆಳಗಿಂದ ಸಂಜೆವರೆಗೂ ಹೊಲದಲ್ಲೇ ಇರ್ತಾರೆ, ಅಲ್ಲೇ ಬೆವರು ಇಳಿಸ್ತಾರೆ. ಯಾವುದೇ ಹೊರ ಜಗತ್ತಿನ ಸಂಪರ್ಕವೂ ಕೂಡ ಅವ್ರಿಗೆ ಇಲ್ಲದಂತಿದ್ದಾರೆ. ಯಾಕೆಂದರೆ ಅವ್ರಿಗೆ ಯಾವ ಮಟ್ಟಿಗೆ ಆಗಿಬಿಟ್ಟಿದೆ ಮಾಧ್ಯಮಗಳಿಂದ, ಅವ್ರು ಎಷ್ಟು ದೂರ ಹೋಗಿಬಿಟ್ಟಿದ್ದಾರೆ ಅಂದರೆ, ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂಥ ವ್ಯಕ್ತಿ 5-6 ವರ್ಷದಿಂದ ಪೇಪರ್ ಓದೋದಿಲ್ಲ, ಟಿ ವಿ ನೋಡೋದಿಲ್ಲ, ನ್ಯೂಸ್ ಚಾನಲ್ ಅಂತೂ ಖಂಡಿತವಾಗೂ ನೋಡೋದಿಲ್ವಂಥವ್ರು. ಅದರಿಂದ ಏನು ಪ್ರಯೋಜನ ಇದೆ ಅನ್ನೋದನ್ನು ಅವರೇ ಹೇಳ್ತಾರೆ. ಇವತ್ತು ಮಾಧ್ಯಮಗಳಿಲ್ಲದೆ ಮನುಷ್ಯ ಬದುಕಬೋದು ಅನ್ನೋ ರೀತಿಯಾದಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿಬಿಟ್ಟಿದೆ. ಯಾಕೆಂದರೆ ಮಾಧ್ಯಮಗಳಿಂದ ನಮಗೇನು ಲಾಭ ಇಲ್ಲ ಅಂತ. ಕೆಲವೊಂದು ಮಾಧ್ಯಮಗಳು ಆಳುವ ವರ್ಗಗಳನ್ನೇ, ಅಂದರೆ ಈಗ ಯಾವ ಆಡಳಿತ ಸರ್ಕಾರ ಇದೆಯೋ ಅದನ್ನು ಓಲೈಸೋದು, ಅವರಿಗೆ ಜೈಕಾರ ಹಾಕೋದು, ಬಹುಪರ ಕೇಳೋದು, ಅವರಿಂದಲೇ ಒಂದಿಷ್ಟು ಹಣವನ್ನು ತೆಗೆದುಕೊಳ್ಳೋದು, ಫುಲ್ ಆಫ್ ಮಾರ್ಕೆಟಿಂಗ್ ಅನ್ನೋ ರೀತಿ ಆಗಿಬಿಟ್ಟಿದೆ. ಹಾಗಾಗಿ ನಾನಾಯಿತು, ನನ್ನ ಪಾಡಾಯಿತು, ಕೃಷಿ, ಜಮೀನು, ಬೆಳೆ, ಮಳೆ, ಫ್ಯಾಮಿಲಿ ವಿಚಾರ. ಒಬ್ಬ ಮಗ ಇದ್ದಾನೆ, ಅವನೇ ನನಗೆ ಅನೇಕ ಬಾರಿ ಬೈತಾ ಇರ್ತಾನೆ, ಅಪ್ಪ ನೀವು ಹೇಗಿದ್ರಿ, ನಾನು ಟಿ ವಿಲಿ ನೋಡಬೇಕು ಅಂತ ಬಯಸ್ತಾ ಇದ್ವಿ ನಾವು. ಅವಾಗ ಎಂತೆಂಥ ದೊಡ್ಡ ದೊಡ್ಡ ರಾಜಕಾರಣಿಗಳ ಜೊತೆ ಗುರುತಿಸ್ಕೊಳ್ತಾ ಇದ್ರಿ, ಯಾಕೆ ಬೇಕಿತ್ತು ನಿನಗೆ, ಹೋಗು, 2-3 ಲಕ್ಷ ರೂಪಾಯಿ ಸಂಬಳ ಬರೋವಂಥದ್ದು, ನಾನು ಅಫಿಷಿಯಲ್ ಜೀವನ ನಡೆಸೋ ರೀತಿಯಾಗಿ ಅವನು ಕೂಡ ಇನ್ನೊಬ್ಬರನ್ನ ನೋಡಿ ಬೇಸರವನ್ನು ಕೂಡ ವ್ಯಕ್ತಪಡಿಸಿದಾಗ ಮಗನಿಗೂ ಕೂಡ ಅರ್ಥ ಮಾಡಿಸ್ತಕ್ಕಂಥ ಕೆಲಸವನ್ನು ಇವರು ಮಾಡ್ತಾರಂತೆ. ನೋಡಿ, ಜಗತ್ತಿನ ಯಾವ ವಿಚಾರದ ಬಗ್ಗೆಯೂ ಕೂಡ ತಲೆ ಕೆಡಿಸ್ಕೊಳ್ಳದೆ ಹೊಲದಲ್ಲಿ ಬರ್ತಕ್ಕಂಥ ಬೆಳೆಯಿಂದ ಪಡಿತಕ್ಕಂಥ ಇಳುವರಿ ಹೆಚ್ಚಿನ ಆದ್ಯತೆ ಕೊಟ್ಟರೆ ಮನುಷ್ಯ ಹೇಗಿದ್ದರೂ ಕೂಡ ಉದ್ಧಾರ ಆಗ್ತಾನೆ ಅನ್ನೋ ನಂಬಿಕೆಯನ್ನು ಇಟ್ಕೊಂಡು ಇವತ್ತು ಅದೇ ತೃಪ್ತಿ ಕೊಟ್ಟಿರೋದು. ಹೊಲದಲ್ಲಿ ಅಲ್ಲೇ ಕಸ ಬಿದ್ದಿರಲಿ, ಅಪ್ಪಟ ಭೂಮಿ ಇದೆಯಲ್ಲ, ಆ ಭೂಮಿನ ಪ್ರೀತಿಸಿ ಅದನ್ನೇ ಅಪ್ಕೊಂಡು ಅಲ್ಲೇ ಮಲ್ಕೊಳ್ತಾರೆ ಕೂಡ. ಯಾವ ರಿಗ್ರೆಟ್ಸ್ ಕೂಡ ಇಲ್ಲ, ಚಾನಲ್ನ ಬಿಟ್ಟು ಬಂದಿದ್ದೀನಿ ನಾನು ಅಂತ. ಲಾಸ್ಟ್ ಅವರು ನ್ಯೂಸ್ 18ನಿಂದ ಬಿಟ್ಟು ಬಂದ ಮೇಲೆ ಅನೇಕ ಆಫರ್ಗಳು ಬಂದಿದ್ದಾವೆ. ಇವತ್ತಿನವರೆಗೂ ಕೂಡ ಅದೇ ಡಿಮ್ಯಾಂಡ್ ಅವ್ರಿಗಿದೆಯಂತ. ಅನೇಕರು ಫೋನ್ ಮಾಡ್ತಾರಂತೆ, ಆದರೆ ವಾಪಸ್ ಆಗೋ ಆಸೆ ಯಾವುದೂ ಇಲ್ಲ. ಅನೇಕ ಸಮಾರಂಭಗಳಿಗೆ ಹೋದಾಗಲೂ ಕೂಡ ಅವ್ರನ್ನ ರೆಕಗ್ನೈಸ್ ಮಾಡಿ ಗುರುತಿಸ್ತಾರಂತೆ. ಅಂತ ಒಬ್ಬ ಕಾಮನ್ ಮ್ಯಾನ್ ರೀತಿ ಒಂದು ಕಾರನ್ನು ಕೂಡ ಹೊಂದದಂತೆ ನಡೆದುಕೊಂಡೇ ಹೋಗ್ತಾರೆ. KSRTC ಬಸ್ಗಳಲ್ಲಿ ಪ್ರಯಾಣ ಮಾಡ್ತಾರೆ. ಹಾಗೆ ನಾವು ಅವ್ರನ್ನ ದೊಡ್ಡ ಬಿಲಿಯನಿಯರ್ ರೀತಿಯಾಗಿ ಹೇಳ್ತಾ ಇಲ್ಲ, ಬಟ್ ಯಾವ ರೀತಿಯಾಗಿ ಗುರುತಿಸ್ಕೊಂಡವರು ಅಂತ. ಇವತ್ತು ನೀವೊಂದು ಚಾನಲ್ನ ಚೀಫ್ ಎಡಿಟರ್ಗಳನ್ನು ನೋಡೋದಾದರೆ ಅವರ ಅಫಿಷಿಯಾಲಿಟಿ ಆಗಿರ್ಬೋದು, ಅವರು ಹೊಂದಿರತಕ್ಕಂಥ ಮನೆ ಆಗಿರ್ಬೋದು, ಗನ್ಮ್ಯಾನ್ಗಳಾಗಿರ್ಬೋದು, ಅವರ ಕಮಾಯಿ ಆಗಿರ್ಬೋದು, ಜೊತೆಗೆ ಈಗ ಅವರ ಪ್ರೆಸೆಂಟ್ ಏನು ಆದಾಯ ಇದೆ ಅನ್ನೋದನ್ನು ನೀವು ಸೂಕ್ಷ್ಮ ಗಮನಿಸಿದರೆ ಗೊತ್ತಾಗುತ್ತೆ. ಅನೇಕ ಸನ್ನಿವೇಶಗಳಲ್ಲಿ ಚಾನಲ್ನ ಮುಖ್ಯಸ್ಥರೊಂದಿಗೆ ಸಂಘರ್ಷಗಳಾಗ್ತಾನೆ ಇರುತ್ತೆ. ಅಂದರೆ ನೇರವಾಗಿದ್ದಾಗ, ನಿಷ್ಠುರವಾದಿಗಳಾದಾಗ ಚಾನಲ್ ಎಡಿಟರ್ಗಳ ಜೊತೆ ಜಗಳ ಆಗ್ತಾನೆ ಇರುತ್ತೆ. ಆ ರೀತಿಯಾಗಿ ಏನೋ ಒಂದು ವಿಷಯಕ್ಕೆ ವೃತ್ತಿಯುದ್ದಕ್ಕೂ ಕೂಡ ಇದೇ ರೀತಿಯಾಗಿ ನಾನು ಜಗಳ ಆಡ್ಕೊಳ್ತಾ ಇರೋದು ಬೇಡ ಅಂತ ಹೇಳಿ ಒಂದಿಷ್ಟು ಬಣ್ಣವಾಳ ಶಾಹಿಗಳ ಕಪಿ ಮುಷ್ಟಿಯಲ್ಲಿ ಸಿಗಾಕೊಂಡಿರ್ತಕ್ಕಂಥ ಚಾನಲ್ಗಳಲ್ಲಿ ಮಾಧ್ಯಮದ ಜಗತ್ತಿನಲ್ಲಿ ಉಸಿರಾಡುವ ಶವಗಳಾಗಿರೋದಕ್ಕಿಂತ ನಾನೊಂದು ಹೊಸ ಪರ್ಯಾಯ ಹುಡ್ಕೊಂಡೆ. ನನ್ನದೇ ಆದಂಥ ವೃತ್ತಿ ಜಮೀನನ್ನು ಹಾರಿಸ್ಕೊಂಡು ಬಂದೆ. ನೋಡಿ, ಅವರು ಚಾನಲ್ಗಳಲ್ಲಿದ್ದಾಗ ಹೆಲಿಕಾಪ್ಟರ್ನಲ್ಲಿ ಓಡಾಡಿದ್ದಾರೆ, ಅನೇಕ ಚಾನಲ್ಗಳ ಕೆಲಸ ವಿಷಯವಾಗಿ ಫ್ಲೈಟ್ನಲ್ಲಿ ಓಡಾಡಿದ್ದಾರೆ. ಅದು ಯಾವ ಅಹಂಕಾರ, ನಾನು ಆಗಿದ್ದೆ ಈಗ ಆಗಿಬಿಟ್ನಲ್ಲಪ್ಪ ಅಂತಲೂ ಕೂಡ ಇಲ್ಲ. ಎಲ್ಲ ರಾಜಕಾರಣಿಗಳು, ಎಲ್ಲ ಪಕ್ಷಗಳಿಂದ ಹಿಡಿದು ದೊಡ್ಡ ದೊಡ್ಡ ರಾಜಕಾರಣಿಗಳು ಇವತ್ತು ಸಾವಿರಾರು ಕೋಟಿ ಒಡೆಯರವರೆಲ್ಲರೂ ಕೂಡ ಅವರೊಂದಿಗಿನ ಭಾಳ ಅತ್ಯಾಪ್ತ ಒಡನಾಟ ಇದ್ದಂಥವರು ಕೂಡ ಇವತ್ತು ಯಾವುದೇ ಸಂಪರ್ಕ ಇಲ್ಲದಂತೆ, ಅವರ ಕೆಲಸಗಳಾಗಬೇಕು ಅಂದರೂ ಕೂಡ ರಾಜಕಾರಣಿಗಳನ್ನು ಪ್ರಶ್ನೆ ಮಾಡುವಂಥ ಸಂಪರ್ಕವೂ ಇಲ್ಲದೆ ಏಕಾಂಗಿಯಾಗಿ ತಮ್ಮ ಕುಟುಂಬದ ಜೊತೆ ಬಾಳ್ತಾ ಇರತಕ್ಕಂಥ ವ್ಯಕ್ತಿ ಲಕ್ಷ್ಮಣ್ ಹೂಗಾರ್. ಹಾಗಾಗಿ ಮಾಧ್ಯಮಗಳು ಬದಲಾದಂಥ ಪರಿಸ್ಥಿತಿ ಒಬ್ಬ ಮನುಷ್ಯನ ಜೀವನದಲ್ಲಿ ಹೇಗೆ ಬದಲಾವಣೆಯನ್ನು ತರುತ್ತೆ ಅನ್ನೋದಕ್ಕೆ ಒಂದು ನಿದರ್ಶನ.
ಸ್ನೇಹಿತರೆ, ಈ ಒಂದು ವಿಷಯವನ್ನು ನೋಡಿದಾಗ ಅಥವಾ ಈ ಥರದ ವ್ಯಕ್ತಿತ್ವಗಳನ್ನು ನೋಡಿದಾಗ ಅನೇಕರು ಇದೇ ರೀತಿಯಾದಂಥ ವ್ಯಕ್ತಿತ್ವಗಳಿರುತ್ತೆ. ತಮಗೆ ಆತ್ಮತೃಪ್ತಿ ಇಲ್ಲ ಅಂದರೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಹೋಗೋದೇ ಇಲ್ಲ. ನೀವೇನು ಹೇಳ್ತೀರಿ, ಹೆಚ್ಚು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ, ನಿಮಗೆ ಬಿಟ್ಬಿಡ್ತೀನಿ. ನಿಮ್ಮ ಕಮೆಂಟ್ಸ್ ಮುಖಾಂತರ ಅವರಿಗೊಂದು ಧನ್ಯವಾದಗಳನ್ನು ಅಥವಾ ಒಂದು ಥ್ಯಾಂಕ್ಸು ಅಥವಾ ಅವರ ಭವಿಷ್ಯ ಚೆನ್ನಾಗಿರಲಿ ಅಂತಲೂ ವಿಶ್ ಮಾಡ್ಬೋದು ಅಂತ ಹೇಳ್ತಾ ಧನ್ಯವಾದ.